ಅಂದ್ರೆ ತಂದೆ ತಾಯಿ ಹೆಸರು, ಕೃಷ್ಣ ಪೂಜಾರಿ, ಹಾ. ಪದ್ದು ಪೂಜಾರ್ತಿ. ಹಾ. ಸಹೋದರ ಸಹೋದರಿಯರು ಇದ್ದಾರೆ. ಹಾ. ದೊಡ್ಡ ಅಣ್ಣ ಈಶ್ವರ ಪೂಜಾರಿ, ಹಾ. ಎರಡನೇ ಅಣ್ಣ ಶೇಖರ್ ಪೂಜಾರಿ. ಕಲಬುರ್ಗಿಯಲ್ಲಿ ಈ ಲಾಕ್ಡೌನ್ ಟೈಮಲ್ಲಿ ಇದಾಯ್ತು, ಹಾ. ಮರ್ಡರ್ ಆಯ್ತು. ಆಗ ನಮ್ಮ ಅಮ್ಮನಿಗೆ ಹೆಣ್ಣು ಮಕ್ಳಿಲ್ಲ, ನಾವು 4 ಗಂಡು. ಹಾ. ಪಾಪ ಅವಳಿಗೆ ಕೆಲಸ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಇತ್ತು. ಕೊನೆಗೆ ಅಮ್ಮ ಹತ್ರ, ಬೇಡ ಮಗ ನೀನು ಹೋದ್ರೆ ನನಗೆ ಬಹಳ ಕಷ್ಟ, ಅವ್ರು 3 ಜನರನ್ನ ಅವಲಂಬಿಸುವುದಿಲ್ಲ. ವಿಘ್ನ ವಿನಾಶಕರಾದಂತಹ ವಿಘ್ನೇಶ್ವರನನ್ನ ಸ್ಮರಿಸುತ್ತಾ, ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಅಡಿದಾವರಿಗಳಿಗೆ ನಮಿಸುತ್ತಾ, ಅಮ್ಮ ಬಾರ್ಕೋರೆ ಎನ್ನುವಂತಹ ಚಾನೆಲ್ ನಲ್ಲಿ ಬಣ್ಣದ ಬದುಕು ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಇಂದಿನ 6ನೇ ಅತಿಥಿಗಳಾಗಿ ದಿವಾಕರ್ ಅವರ್ಸೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ದಿವಾಕರ್ ಅವರೇ. ನಮಸ್ತೆ. ಜೀವನ ಎನ್ನುವುದು ಹರಿಯುವ ನೀರಿನ ತರ ಅಂತ ಹೇಳುತ್ತಾರೆ. ಹೌದು. ಹುಟ್ಟೆನ್ನುವುದು ಪ್ರಥಮವಾಗಿ ಇದ್ದದ್ದೇ. ಅದೇ ರೀತಿಯಾಗಿ ನಿಮ್ಮ ಜೀವನದ ಹುಟ್ಟು ಎಲ್ಲಿ ಆಯ್ತು, ಹೇಗೆ, ಅಂದ್ರೆ ದಿನಾಂಕ? 1972ನೇ ಇಸ್ವಿ, ಮೇ 14ನೇ ತಾರೀಕು. ಆ ವರ್ಷಿಯಲ್ಲಿಯೇ ಜನನ. ಆಮೇಲೆ 7ನೇ ತರಗತಿಯವರೆಗೆ ಓದು ಅಭ್ಯಾಸ. ಆಮೇಲೆ ಯಕ್ಷಗಾನ. ಅದರಲ್ಲಿ ಒಂದು ದಿವಸ ನನಗೆ ಕೋರೆ ತಾಳದ ತಾಳವನ್ನ ಕಲಿಸಿಕೊಟ್ಟಿದ್ರು ನಮ್ಮ ಗುರುಗಳು. ಯಾರು? ಆ ವರ್ಷ ಚಂದ್ರಕುಲ ಅವರು. ಒಂದೇ ದಿವಸ. ಮರು ದಿವಸ ಕಕ್ಕುಂಜಿ ಗೋಪಾಲ್ ಬಳಗಾರರು. ಪಾಪ ಈಗ ಅವರಿಗೆ ಕಿವಿ ಕೇಳುವುದಿಲ್ಲ, ಕಾಣುವುದಿಲ್ಲ. ಅವರು ನನ್ನನ್ನ ಅಮೃತೇಶ್ವರಿ ಮೇಳಕ್ಕೆ ಇದ್ ಮಾಡಿದ್ರು, ಹಾಕಿದ್ರು. ಹೌದು. ಆಗ ಯಾರು ಕುಕ್ಕಿಯಲ್ಲಿ ಭೋಜವಾಗ್ಡೇರು ಯಜಮಾನಿಕೆ. ಆ ವರ್ಷ ಹೋಗಿ ನಾನು, ಆಗ ನಮ್ಗೆ ಬಣ್ಣದ ಬದುಕು ಅಂತ ಹೇಳಿದ್ರೆ ಎಂತದ್ದು ಅಂತ ಗೊತ್ತಿಲ್ಲ. 7ನೇ ತರಗತಿ ಮುಗಿದಷ್ಟೇ. ಮುಗ್ದು ಒಂದು ದಿವಸ ಈ ಕಲ್ತು ಮಾರನೇ ದಿವಸ ಹೋದದ್ದಲ್ಲ. ಯಕ್ಷಗಾನದ ಪ್ರಪಂಚದ ಬಗ್ಗೆ ಗೊತ್ತೇ ಇಲ್ಲ. ಆ ಬಣ್ಣ ಯಾವುದು ಅಂತ ಹೇಳಿದ್ರೆ ನಮಗ್ ಗೊತ್ತಿಲ್ಲ. ಆದ್ರೂ 8 ದಿವಸ ಹೇಳಿ ಕೊಟ್ರು ನಮ್ಗಲ್ಲಿ ಮೇಳದ ಚೌಕಿಯಲ್ಲಿ. ಆಗ ಹೇಳಿ ಕೊಟ್ಟಾಗ ಸ್ವಲ್ಪ ನಮಗೂ ಅದ್ರ ಬಗ್ಗೆ ಆಸಕ್ತಿ ಇತ್ತು. ಆಗ ಅಷ್ಟು ಬಹಳ ಆಸಕ್ತಿ ಇತ್ತು. ನಾನು ಹಾಗೆ ಆಗ್ಬೇಕು ಅನ್ಕೊಂಡು. ಆಮೇಲೆ ನಾನು 8 ದಿವಸದಲ್ಲಿ ಬಣ್ಣ ಕಲ್ತೆ. ಬಣ್ಣ ಮಾಡ್ಕೊಳ್ಳಿ ಬಂದೇ ಕಲ್ತ. ಹೌದೌದು, ಮೇಳಕ್ಕೆ ಹೋಗಿ ಕಲ್ತದ್ದು. ಆಮೇಲೆ ಆಗ ಈಗಿನ ರೆಡಿಮೇಡ್ ಇದಲ್ಲ, ಕ್ಯಾದಿಮಲ್ಲೇ ಅಲ್ಲ. ಆಗ ನಾವು ಅಟ್ಟೆ ಮಾಡಿ ಕಟ್ಕೊಳ್ಬೇಕಿತ್ತು. ಅದು ಪಾಪ ಕೆಲವು ದಿವಸ ಎಲ್ಲ ನಮ್ಗೆ ಹಾರ ಆಗ್ತಿತ್ತದು, ಯಾವ್ದು ನಮ್ಗೆ ಕಟ್ಲಿಕ್ಕೆ ಗೊತ್ತಿಲ್ಲ. ಆದ್ರೂ ಆಮೇಲೆ ಕರೆಕ್ಟ್ ಕಲ್ತಾ ಇತ್ತು. ನಾನು ಅಲ್ಲಿ ಏನಾಯ್ತು ಕೇಳಿದ್ರೆ 3 ತಿಂಗಳು ಮಾತ್ರ ನಾನು ಬಾಲಗೋಪಾಲ ಮಾಡಿದ್ದೆ ಅಲ್ಲಿ. ಆಮೇಲೆ ಯಜಮಾನರು ಬಂದು ಹೇಳಿದ್ರು ಸ್ತ್ರೀವೇಷ ಮಾಡುವಂತ. ಯಾವ ಮೇಳದಲ್ಲಿ? ಅದೇ ಅಮೃತೇಶ್ವರಿ ಮೇಳದಲ್ಲಿ. ಅಲ್ಲಿ ಸ್ತ್ರೀವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದವ ನಾನು. ಮತ್ತೆ ಎಲ್ಲಿಯೂ ಮಾಡಿದ್ದೆ ಕಟ್ವೇಷ ಮಧ್ಯೆ ಎಲ್ಲಿ ಐರೋಡಿಯವರ ಕಾರಣ, ನಂದು ಕೃಷ್ಣ, ಗದಾಯುಧದ ಕೃಷ್ಣ, ಇದೆಲ್ಲ ಆಯ್ತು. ಕೃಷ್ಣನಿಗೆ ಮಾತ್ರ, ಬೇರೆ ಪಾತ್ರಕ್ಕೆ ಇಲ್ಲ ಕಟ್ವೇಷ. ಆಮೇಲೆ ಅಲ್ಲಿಂದ ಸ್ತ್ರೀವೇಷ ಪ್ರಾರಂಭ ಮಾಡಿದವ. ಇಲ್ಲಿವರೆಗೂ ಸ್ತ್ರೀವೇಷವೇ. ಸ್ತ್ರೀವೇಷದಲ್ಲೇ ಖ್ಯಾತಿಯನ್ನು ಪಡೆದ. ಹೌದೌದೌದು. ದಿವಾಕರ ಅವರ್ಸೆ ಅಂತ ಹೇಳ್ತಾರೆ ನಿಮ್ಮನ್ನ. ಹೌದು. ಅವರ್ಸೆಯಲ್ಲೇ ಜನನ ಆಯ್ತಾ ನಿಮ್ಮದು? ಹೌದು, ಅವರ್ಸೆಯಲ್ಲಿ. ಅವರ್ಸೆ ಮೂಲತಃ ತಂದೆ ತಾಯಿಗಳು ಎಲ್ಲ ಇಲ್ಲಿ. ಅಂದ್ರೆ ತಂದೆ ತಾಯಿ ಹೆಸರು? ಸಹೋದರ ಪೂಜಾರಿ, ಪದ್ದು ಪೂಜಾರ್ತಿ. ಸಹೋದರ ಸಹೋದರಿಯರು ಇದ್ದಾರೆ. ದೊಡ್ಡ ಅಣ್ಣ ಈಶ್ವರ ಪೂಜಾರಿ, ಎರಡನೇ ಅಣ್ಣ ಶೇಖರ್ ಪೂಜಾರಿ, ತಮ್ಮ ಒಬ್ಬ ಇದ್ದ, ಅವ ಈಗ ಇಲ್ಲ.
ಕಲಬುರ್ಗಿಯಲ್ಲಿ ಈ ಲಾಕ್ಡೌನ್ ಟೈಮಲ್ಲಿ ಇದಾಯ್ತು, ಹಾ ಮರ್ಡರ್ ಆಯ್ತು. ಹೌದ, ಆದ್ರೆ ಮಕ್ಳೆಲ್ಲ ಇಲ್ಲಿಗೆ ಬರ್ತಾರೆ, ಹಾ ನಾನು ಪ್ರೀತಿಯಿಂದ ಕಾಣ್ತೆ. ಹಾ ಅಂದ್ರೆ ಅವ್ರು ಇಲ್ದೇ ಇದ್ರು ಹಾ. ಈ ಮಕ್ಳಾದ್ರೂ ಇದ್ದಾರೆ, ಅವರಿಂದಾದ್ರೂ ನಾನು ಈ ಕಂಡು ಸಂತೋಷ ಪಡ್ತೇನೆ ಅನ್ಕೊಂಡ್ ಒಂದು ಹೆಮ್ಮೆ ನಂಗೆ. ತಮ್ಮನೆಲ್ಲ ಮಕ್ಕಳಲ್ಲಿ ಕಾಣಬೇಕು ಅನ್ನುವಂತಹ ಹೌದು ಹೌದು, ಕುತೂಹಲ. ಕುತೂಹಲ. ಅವರೆಲ್ಲ ಬರ್ತಾರೆ, ಹಾ. ಇಲ್ಲೊಂದು 8-10 ದಿವಸ ಇದ್ದು ಹಾ. ಹೋದ್ರು. ಈಗ ಯಕ್ಷಗಾನ ಎನ್ನುವುದು, ನೀವು ತರಗತಿಯಲ್ಲಿ ಇರ್ಬೇಕಾದ್ರೆ ಯಕ್ಷಗಾನಕ್ಕೆ ಬರಬೇಕು ಅನ್ನುವಂತ ಹಂಬಲ ಇದ್ದಿತ್ತ ನಿಮಗೆ? ಹಾ, ಮೊದ್ಲಿಂದ ನನಗೆ ಯಕ್ಷಗಾನ ಅಂತ ಹೇಳಿದ್ರೆ ಹಾ. ನಾನು ಶಾಲೆಗೆ ಹೋಗುವಾಗ್ಲೂ ನನಗಂದ್ರೆ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ. ಹಾ ಇಲ್ಲಿ ಸಾಲಿಗ್ರಾಮ ಮೇಳದ ಆಟ ಆಗಿತ್ತು, ಇಲ್ಲಿ ಮನೇಲಿ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಹಾ ರಾತ್ರಿ 11 ಗಂಟೆಗೆ ಎದ್ದು ಕದ್ದು ಓಡಿದ್ದೆ. ಹಾ. ಆಗ 50 ಪೈಸೆ ಟಿಕೆಟ್. ಡೇರೆ ಮೇಳ. ಹಾ ಡೇರೆ ಮೇಳ ಆಗ ಓಡಿದ್ದೆ. ಆದ್ರೂ ಕೊನೆಗೂ ನನಗೊಂದ್ 4 ವರ್ಷ ತಿರ್ಗಾಟಲ್ಲಿಯೂ ಆಯ್ತು ಸಾಲಿಗ್ರಾಮ ಮೇಳ. ಸಾಲಿಗ್ರಾಮದಲ್ಲಿ. ಹಾ. ಮೊದಲಾಗಿ ನೀವು ಪಾದಾರ್ಪಣೆ ಮಾಡಿದಂತಹ ಕ್ಷೇತ್ರ? ನಾನು ಪಾದಾರ್ಪಣೆ ಮಾಡಿದ್ದೆ ನನ್ನ ತಾಯಿ ಅಮೃತೇಶ್ವರಿ ಕೋಟ. ಅಮೃತೇಶ್ವರಿಯಲ್ಲಿ ಎಷ್ಟು ವರ್ಷ? ನಾನು ಒಂದು 15 ವರ್ಷ ಮಾಡಿದ್ದೆ. ಪ್ರಥಮವಾಗಿ 2 ವರ್ಷ ನಾನು ಬಾಲ್ಗೋಪಾಲ ಇದ್ನೆಲ್ಲ ಮಾಡಿದ್ದೆ. ಬಾಲ್ಗೋಪಾಲ ಒಂದ್ 3 ತಿಂಗಳು, ಆಮೇಲೆ ಪೀಠಿಗೆ ಶ್ರೀವೇಶ ಮಾಡಿದ್ದೆ. ಅಲ್ಲಿಂದ ಆಮೇಲೆ ಒಂದು 13 ವರ್ಷ ಮೇನ್ ತ್ರಿವೇಶ ಮಾಡಿದೆ. ಮೇನ್ ತ್ರಿವೇಶ ಮಾಡುವಾಗ ನನಗೆ ಸಿಕ್ಕಿದ 2ನೇ ವೇಷಧಾರಿಗಳು ಯಾರು ಅಂತ ಕೇಳಿದ್ರೆ ಐರೋಡಿ ಗೋವಿಂದಪ್ಪ ಅವರು, ಆಮೇಲೆ ವೆಂಕಟೇಶ ರಾವ್ ಜಲವಳ್ಳಿ. ಅವರು ಇವ್ರು ಸಿಕ್ಕಿದ್ರು. ಆಮೇಲೆ ಮಾಲ್ಕೋಡು ಅವ್ರ ಹೆಸರು ಜಗದೀಶ್ ಅವರೇ ಎಲ್ಲ ಇದ್ದದ್ದಾಗ. ಮತ್ತೆ ನಿಟ್ಟೂರು ಅನಂತ ಹೆಗ್ಡೆ ಅವರು, ಇವರೆಲ್ಲ ಇದ್ರು. ಆಗ 13 ವರ್ಷ ನಾನು ಮೇನ್ ತ್ರಿವೇಶದಲ್ಲೇ ಇದ್ದೆ ನಾನು. ಹೌದು. ಪೀಠಿಕೆ ಸ್ತ್ರೀವೇಷ, ಹಾಗೆ 4ನೇ ಸ್ತ್ರೀವೇಷ, ಆಮೇಲೆ 3ನೇ ಸ್ತ್ರೀವೇಷ, ಹಂತ ಹಂತವಾಗಿ ಬಂದವರ ನೀವು? ಹಂತ ಹಂತವಾಗಿ ಬರ್ಲಿಲ್ಲ ನಾನು. ಈಗ 3ನೇ ತ್ರಿವೇಶಕ್ಕೆಲ್ಲ ಹೋಗ್ಲಿಲ್ಲ, ಅಲ್ಲಿಂದ ನೇರವಾಗಿ ಬಂದದ್ದೇ ಸಖಿ ಸ್ತ್ರೀವೇಶಕ್ಕೆ. ಸಖಿ ಸ್ತ್ರೀವೇಶಕ್ಕೆ ಬಂದವ ಅಲ್ಲಿ ನಮ್ಮ ಹೊಳೆಕೊಪ್ಪ ಜಯಾನಂದ್ ಅವ್ರು ಹೇಳಿದ್ರು. ನಾನು ಪೆರಡೂರು ಮೇಳದಲ್ಲಿ ಇದ್ದೆ ಆಗ. ಕರ್ಸಿದ್ರು ಅವರು ಪುನಃ ಅಮೃತೇಶ್ವರಿಗೆ ಕರ್ಸಿ ಮಾಡಿ. ಅವರು ಪ್ರಾಮಾಣಿಕ ವ್ಯಕ್ತಿ. ಯಾರು? ಹೊಳೆಕೊಪ್ಪ ಜಯಾನಂದ್ರು. ಅವರಿಗೆ ಇನ್ನೊಬ್ಬ ಕಲಾವಿದ ಬೆಳೆಯುವುದು ಬೇಕು, ಅಳಿಯುವುದು ಬೇಡ ಅಂತ ಒಳ್ಳೆಯ ಸ್ವಭಾವ ಅವರದ್ದು. ಆಗ ಏನ್ ಮಾಡ್ತಿದ್ರು, ಅವ್ರು ಮಾಡುವ ವೇಷಗಳನ್ನ ನನಗ್ ಬಿಡ್ತಿದ್ರು. ಸೈರೇಂದ್ರಿಯೋ, ಸುಭದ್ರೆಯೋ, ದ್ರೌಪದಿಯೋ, ಇವೆಲ್ಲ ವೇಷಗಳನ್ನ ನಂಗೆ ಬಿಟ್ಕೊಡ್ತಾ ಇದ್ರು. ನಾನು ಪ್ರಗತಿ ಹೊಂದೋದಕ್ಕೆ ಕಾರಣ ಹೊಳೆಕೊಪ್ಪ ಜಯಾನಂದ. ನಾನು ಒಂದು ಸ್ಥಾನಕ್ಕೆ ಬಂದೆ. ಸ್ಥಾನಕ್ಕೆ ಬಂದಾಗ ಏನಾಯ್ತು, ಅಮೃತೇಶ್ವರಿಯಲ್ಲಿ ಆ ಊರಿನ ಜನರೆಲ್ಲ ಹೇಳಿದ್ರು, ಬೇಡ ದಿವಾಕರ್ರೇ ಮೇನ್ ವೇಷಕ್ಕೆ ಇರ್ಲಿ, ಹೊಳೆಕೊಪ್ಪದವರು ಕಟ್ವೇಷ ಮಾಡ್ಲಿ ಅಂತ. ಆಗ ಒಂದು ಇದು ಬಂತು. ಆದ್ರೂ ನನ್ನ ಮನ್ಸು ಒಡಂಬಡ್ಲಿಲ್ಲ ಅದು. ಯಾಕೆ, ಅವ್ರ ಸ್ಥಾನಕ್ಕೆ ಇರ್ಲಿ, ನಾನು ಬೇಕಾದ್ರೆ ಕೆಳಗಿದ್ದು ವೇಷ ಮಾಡ್ಕೊಂಡು ಹೋಗ್ತೆ ಹೇಳುವ ಭಾವನೆ ಇತ್ತು. ನಾ ಹೇಳಿದೆ ಅದನ್ನ. ಆದ್ರೂ ಅವ್ರು ಕೇಳಲಿಲ್ಲ. ಕೊನೆಗೆ ನನ್ನನ್ನ ಮೇನ್ ತ್ರಿವೇಶಕ್ಕೆ ಕೂರ್ಸಿದ್ರು. 13 ವರ್ಷ ಆಮೇಲೆ ಮಾಡಿದ್ದೇನೆ. ನಿರಂತರವಾಗಿ ಅಮೃತೇಶ್ವರಿ ಮೇಳದಲ್ಲಿ ಮಾಡಿದ್ರ ಅಥವಾ 10 ವರ್ಷ ಇಲ್ಲ ಮಧ್ಯ ಬೇರೆ ಮೇಳಕ್ಕೆ ಹೋಗಿ ಬಂದ್ರ? 1 ವರ್ಷ ನಾನು ಅಮೃತೇಶ್ವರಿ ಪ್ರಥಮ ಸೇರುವಾಗ 1 ವರ್ಷ ಇದ್ದೆ. 2ನೇ ವರ್ಷ ನಾನು ಕಳುವಾಡಿ ಮೇಳಕ್ಕೆ ಹೋದೆ. ಹೌದು. ಆಮೇಲೆ ಅಲ್ಲಿಂದ ಬಚಕರ್ ಮೇಳಕ್ಕೆ ಹೋದೆ. ಚಿಟ್ಟಾಣಿ ಅವರು ಮತ್ತೆ ಇವರು ಮಾವಲಗಡ್ಡೆ ಅವರು ಇವರೆಲ್ಲ ಇರುವಾಗ, ಗಮಟೆಕಟ್ಟೆ ಸತ್ಯನಾರಾಯಣ ಭಟ್ರು, ಶುಂಠಿಕಟ್ಟೆ ಸತ್ಯನಾರಾಯಣ ಭಟ್ರು ಅವ್ರದೆಲ್ಲ ಹಾಗೆ ಯಜಮಾನಿಕೆ. ಅಲ್ಲಿಂದ ಕೊನೆಗೆ ಕಿಶನ್ ಹೆಗ್ಡೆ ವಹಿಸ್ಕೊಂಡ್ರು ಆ ಮೇಳವನ್ನ. ಅಲ್ಲಿಂದ ನಾನು ಏನ್ ಮಾಡಿದೆ, ಮಧ್ಯ ತಿರುಗಾಟದಲ್ಲಿ ಇಲ್ಲಿಗೆ ಬಂದೆ. ಎಲ್ಲಿಗೆ? ಸಾಲಿಗ್ರಾಮಕ್ಕೆ. ಕಿಶನ್ ಹೆಗ್ಡೆ ಅವರ ಯಜಮಾನಿಕೆ. ಎಲ್ಲರೂ ಹೇಳ್ತಾರೆ ಕಿಶನ್ ಹೆಗ್ಡೆ ಕೆಟ್ಟವ್ರು. ಇಲ್ಲ, ಕೆಟ್ಟವರಲ್ಲ. ನಮ್ಮ ಕೆಲಸವನ್ನ ನಾವು ಮಾಡ್ಕೊಂಡು ಹೋದ್ರೆ 4 ವರ್ಷ ನಾನು ಇದ್ದೆ ಅಲ್ಲಿ. ಬಹಳ ಒಳ್ಳೆಯ ಯಜಮಾನ್ರು. ನಮ್ಗೇನು ಮೋಸ ಮಾಡ್ಲಿಲ್ಲ, ನಮ್ಗೆ ಅನ್ಯಾಯ ಮಾಡ್ಲಿಲ್ಲ. ನಾನೇ ಕೊನೆಗೆ ತಪ್ಸ್ಕೊಂಡ್ ಬಂದೆ ಅಲ್ಲಿ. ಯಾಕೆ ಕೇಳಿದ್ರೆ, ನಂಗೆ ಬೇರೆ ಮೇಳಕ್ಕೆ ಹೋಗ್ಬೇಕಾಗಿತ್ತು, ನನ್ಗೆ ಅವಕಾಶ ಬೇಕಿತ್ತು, ನಾನೊಂದು ತೇರ್ಗಡೆ ಹೊಂದ್ಬೇಕಾಗಿತ್ತು. ಅದರಿಂದ ಅಂದ್ರೆ ನನ್ಗೆ ಅಷ್ಟು ಉತ್ಸಾಹ ಆಗ. ಅಲ್ಲಿಂದ ನಾನು ಬಂದೆ.
ಯಾವ್ಯಾವ ಮೇಳದಲ್ಲಿ? ಅಲ್ಲಿಂದ ಬಂದಮ್ಮ ಗೋಳಿಗಡಿಗೆ ಹೋದೆ ಹಾ 1 ವರ್ಷ. ಒಂದು ವರ್ಷ. ಅಲ್ಲಿ ಮುಗಿಸ್ತವ ಪುನಃ ಇವನ ಅಮೃತೇಶ್ವರಿ ಹಾ ಮತ್ತೆ ಪುನಃ ಪುನಃ ಅಲ್ಲಿಂದ ಇಲ್ಲಿಗೆ ಮಂದರ್ತಿಗೆ ಬಂದು 16 ವರ್ಷ ಆಯ್ತು. ಹಾ ಒಟ್ಟು ತಿರುಗಾಟ ಎಷ್ಟು ವರ್ಷ ಆಯ್ತು? 41 ವರ್ಷ ಆಯ್ತು. 41 ವರ್ಷಗಳ ಸುದೀರ್ಘವಾದಂತಹ ಪ್ರಯಾಣವನ್ನು ಮಾಡಿದ್ರು. ಹೌದು. ಖ್ಯಾತಿ ಪಡೆದಂತಹ ಹಿರಿಯ ಕಲಾವಿದರ ಬಗ್ಗೆ ವೇಷ ಮಾಡಿದ ನೆನಪುಗಳು ಹೌದು. ಯಾರಿದ್ದಾರೆ? ಗೋವಿಂದಪ್ಪನವರು. ಹಾ ಎಲ್ಲ ಮೇನ್ ಅವ್ರ ಜೊತೆಲೆ ಒಂದು ಮೇನ್ ವೇಷ. ಅವ್ರ 2ನೇ ವೇಷ ಅನ್ನೋದು ಇದು ಮೇನ್ ವೇಷ. ಆಮೇಲೆ ಜಲವಳ್ಳಿ ವೆಂಕಟೇಶ್ ರಾವ್ ಅವ್ರ ಒಟ್ಟಿಗೆ ಮೇನ್ ವೇಷವೇ. ಆಮೇಲೆ ನಿಟ್ಟೂರು ಅನಂತ ಹೆಗಡೆ ಅವರು ಇವರೆಲ್ಲರೂ ಒಟ್ಟಿಗೂ ನಾನು ಮೇನ್ ವೇಷ ಮಾಡ್ಕೊಂಡಿದ್ದವ. ಈಗ ಮಾತ್ರ ನನ್ನ ಹತ್ರ ಕೂಡುದಿಲ್ಲ ಬಿಟ್ರೆ ನನ್ಗಂದ್ರೆ ನಾನು ಕೂಡುದಿಲ್ಲ ಹೇಳುದಕ್ಕೆ ಕಾರಣ ಎಂತದ್ದು ಕೇಳಿದ್ರೆ ನನ್ನ ದೈಹಿಕವಾದಂತಹ ತೊಂದರೆಗಳು. ಉಬ್ಬಸ ಶುರುವಾಯ್ತು, ಕುಣಿಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈಗ ನನಗೆ ಇಲ್ಲಿ ನಮ್ಮ ಮಂದಾರ್ತಿ ಕ್ಷೇತ್ರದಲ್ಲಿ ಏನ್ ಮಾಡಿದ್ದಾರೆ ಕೇಳಿದ್ರೆ ನನ್ನ ಬಗ್ಗೆ ಸ್ವಲ್ಪ ರಿಯಾಯಿತಿ ಇಟ್ಟಿದ್ದಾರೆ. ಕುಣಿಯುವ ವೇಷಗಳನ್ನ ಹಾಕುದಿಲ್ಲ, ಇಲ್ಲ ಅವರಿಗೆ ಅದನ್ನು ಮಾಡ್ಕೊಂಡು ಹೋಗ್ಲಿ ಅಂತ ಒಂದು ಇದಿತ್ತು. ನಿಮ್ ಬಗ್ಗೆ ಜಾಗ್ರತೆ. ಹೌದೌದು. ಆ ಮಟ್ಟಿಗೆ ನಾನು ಆ ದೇವಿಗೂ ಶರಣು, ಅಲ್ಲಿಯವರಿಗೂ ಶರಣು. ಈಗ ನೀವು ಮೇಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಅಥವಾ ಸಹೋದರರು ಅಥವಾ ಸಹಪಾಠಿಗಳು ಏನಾದ್ರು ಅದ್ರ ಬಗ್ಗೆ ಹೇಳಿದ್ದುಂಟಾ? ಇಲ್ಲ, ನನಗೆ ಆಗ ಸಪೋರ್ಟಿಂಗ್ ಇಲ್ಲ, ಯಾರು ಇಲ್ಲ. ಯಕ್ಷಗಾನ ಅಂದ್ರೆ ನಮ್ಮಲ್ಲಿ ಇಲ್ಲಿ ಯಾರಿಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ನಮ್ಮ ಅಪ್ಪನಿಗೆ ಯಕ್ಷಗಾನ ಅಂದ್ರೆ ಪಂಚಪ್ರಾಣ. ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು ಅವರು. ಆ ವರ್ಷ ನಮ್ಮ ಮನೆಯಲ್ಲಿ ಪಾಲಾಯ್ತು, ಬಾಳ ಭಂಗ, ಏನೂ ಇಲ್ಲ. ಆಗ ಅಪ್ಪಯ್ಯ ಹೇಳಿದ್ರು, ಇಲ್ಲ ನೀನ್ ಮೇಳಕ್ ಹೋಗು ಮಗ ಅಂದ್ರು. ಆಗ ನಮ್ಮ ಅಮ್ಮನಿಗೆ ಹೆಣ್ಣು ಮಕ್ಳಿಲ್ಲ, ನಾವು 4 ಗಂಡು. ಪಾಪ ಅವಳಿಗೆ ಕೆಲಸ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಇತ್ತು. ಕೊನೆಗೆ ಅಮ್ಮ ಹತ್ರು, ಬೇಡ ಮಗ ನೀನು ಹೋದ್ರೆ ನನಗೆ ಬಹಳ ಕಷ್ಟ. ಅವ್ರು 3 ಜನರನ್ನ ಅವಲಂಬಿಸುವುದಿಲ್ಲ, ಯಾಕೆ ಅವ್ರು ಯಾವ್ದಕ್ಕೂ ಇಲ್ಲ, ಯಾವ ಕಟ್ಟಿಗೂ ಸಿಗುವುದಿಲ್ಲ. ನಾನೊಬ್ಬ ಸಿಕ್ತಿದ್ದೆ ಮುಸೈ ತೊಳಿಲಿಕ್ಕೆ, ಇದಕ್ಕೆಲ್ಲ ನಾನ್ ಸಿಕ್ತಿದ್ದೆ. ಅಮ್ಮ ಹೇಳಿದ ತಕ್ಷಣ ನಾನು ಇಲ್ಲ ಅಂತ ಹೇಳುದಿಲ್ಲ, ಅಮ್ಮನಿಗೆ ಸಹಾಯ ಮಾಡು, ಅದೆಲ್ಲ ಮಾಡ್ತಾ ಇದ್ದೆ. ಅಮ್ಮ ಎಲ್ಲಿ ಅದನ್ನೊಟ್ಟಿಗೆ ಹೋದ್ರೆ ನಾನು ಇಲ್ಲಿ ಅಡುಗೆ ಮಾಡಿ ಇರ್ತಿದ್ದೆ ಮನೇಲಿ. ಅದಕ್ಕಾಗಿ ಅಮ್ಮ, ಬೇಡ ಮಗ ನೀನ್ ಮೇಳಕ್ ಹೋಗು, ನೀನ್ ಮೇಳಕ್ ಹೋದ್ರೆ ನನಗೆ ಇಲ್ಲ ಆಗುದಿಲ್ಲ. ಮೇಳಕ್ಕೆ ಹೋದ್ರು ಕೂಡ ನಾನೊಂದ್ ಕೆಲಸ ಮಾಡ್ತಿದ್ದೆ. ಆಗ ನಮ್ ರೋಡ್ ನಲ್ಲಿ 2 ಬಸ್, SRM ಬಸ್ ಒಂದು, ಮತ್ತೊಂದು ಹನುಮಾನ್ ಬಸ್, 2. ಅಲ್ಲಿ ನಾವು ಪಾಪ ಬೆಳಗೊರೆಗೆ ಆಟ, ನಿದ್ದೆ ಬಿಟ್ಟು ಬರ್ಬೇಕಲ್ಲ, ಕೋಟ 3 ಕೈಯಿಂದ ಇಲ್ಲಿಗೆ. ಒಮ್ಮೆ ಬಸ್ ಸಿಗುದಿಲ್ಲ. ಕೋಟ 3 ಕೈಯಿಂದ ನಡ್ಕೊಂಡು ಬಂದದ್ದು ಎಷ್ಟೋ ಬಾರಿ ಉಂಟು ನನ್ನ ಜೀವನದಲ್ಲಿ. ಪ್ರತಿನಿತ್ಯ ಮನೆಗೆ ಹೌದು, ಅಲ್ಲಿ ಇರುವುದಿಲ್ಲ. ಯಾಕೆ ನಂಗಿಲ್ಲ, ಅಮ್ಮನಿಗೆ ತೊಂದ್ರೆ ಆಗ್ತದಲ್ಲ, ಮನೆಯಲ್ಲಿ ಕೆಲಸ. ಅಲ್ಲಿಂದ ಬೆಳಗಿನ ಜಾವದಲ್ಲಿ ನಡಿಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮನೆವರೆಗೂ ನಡ್ಕೊಂಡು ಬರುವಾಗ ಎಷ್ಟೊತ್ತಾಗ್ತಿತ್ತು? ಸಾಧಾರಣ ನಾನು ಅಲ್ಲಿ 5 ಗಂಟೆಗೆ ಹೊರಟ್ರೆ 8:30 9 ಗಂಟೆ ಒಳಗೆ ನಾನು ಮನೇಲಿ ಇರ್ತಿದ್ದೆ ನಡ್ಕೊಂಡೆ. ಆಗ ಕಾಲ್ದಾರಿ ಒಳದಾರಿ ಬರ್ತಿದ್ದೆ ನಾನು. ಬಂದ ಅಮ್ಮನಿಗೆ ಸಹಾಯ ಮಾಡ್ತಿದ್ದೆ. ಆಮೇಲೆ ಕೊನೆಗೆ ಒಂದು ಅಭ್ಯಾಸ ಮಾಡ್ಕೊಂಡೆ ನಾನು. ಯಾವ ರೀತಿ? ಬಸ್ ಎಷ್ಟು ಗಂಟೆಗೆ, ಅದಕ್ಕಿಂತ 1 ಗಂಟೆ ಮೊದಲು ಇಲ್ಲಿಂದ ಹೊರಟು ರೋಡ್ ಸೈಡ್ ಹೋಗ್ತಿದ್ದೆ ನಾನು. ಆಮೇಲೆ ಬಸ್ಸಿಗೆ ಹೋಗ್ತಿದ್ದೆ. ಅದೇ ರೀತಿ ತಾಳಕ್ಕೆ ಗುರುಗಳು ಒಂದು ದಿನ ಕಲಿಸಿದ್ರು, ಮತ್ತೆ ಮೇಳಕ್ಕೆ ಸೇರಿದ್ರಿ ಅಂತ ಹೇಳಿದ್ರಿ. ಹೌದು. ಅದೇ ರೀತಿ ಅರ್ಥಗಾರಿಕೆಯಲ್ಲಿ ನಿಪುಣರು ಅಂತ ಕೇಳಿದ್ದೇವೆ. ಅರ್ಥಗಾರಿಕೆಗೆಲ್ಲ ನಿಮ್ಮ ಗುರುಗಳು? ಇಲ್ಲ, ಅರ್ಥಗಾರಿಕೆ ಅಂತ ಹೇಳಿದ್ರೆ ಕೆಲವರೆಲ್ಲ ಪಾಪ ಹೇಳಿಕೊಟ್ಟಿದ್ರು, ಅದನ್ನ ನಾವು ಅನುಮೋದಿಸಿದ್ದೇವೆ. ಮತ್ತೆ ನನಗೆ ಒಂದು ಅಭ್ಯಾಸ ಇತ್ತು. ಆಗ ನಾನು ಮಲಗುವುದಿಲ್ಲ, ವೇಷ ಇಲ್ಲ ಅಂದ್ರೆ ನಾನು ಚೌಕಿಯಲ್ಲಿ ಮಲಗುವುದಿಲ್ಲ. ನಾನು ಹೋಗಿ ಆಟ ನೋಡ್ತಿದ್ದೆ.
ಹಿರಿಯ ಕಲಾವಿದರೆಲ್ಲ ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ, ಮತ್ತೆ ಭಾಗವತರು ಎಲ್ಲ ಯಾವ ಪದ್ಯಗಳನ್ನ ಯಾವ ಪ್ರಸಂಗಕ್ಕೆ ಎಷ್ಟು ಬಳಸ್ತಾರೆ, ಯಾವುದನ್ನು ಬಳಸ್ತಾರೆ, ಅದ್ರ ಬಗ್ಗೆ ನಾವು ಥಿಂಕ್ ಮಾಡ್ತಾ ಇತ್ತು ಎದುರುಗಡೆ ಕುತ್ಕೊಂಡು. ನಾನು ಅಲ್ಲೇ ಕಲ್ತದ್ದು. ಈ ಕುಣಿತ ಗಿಣಿತ ಎಲ್ಲ ನಮ್ಗೆ ವಿಪರೀತ ಗೊತ್ತಿಲ್ಲ, ಏನು ಸಹಜ ಕುಣಿತದ ಬಗ್ಗೆ ಮಾತ್ರ ಗೊತ್ತು. ಮೇಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಹ ಕಲಾವಿದ್ರು ಹಿಮ್ಮೇಳದವರ ಒಂದು ಒಡನಾಟ ಹೇಗಿತ್ತು? ಬಹಳ ತೊಂದ್ರೆ ಇಲ್ಲ ನನಗೆ. ಅಂದ್ರೆ ನಾನು ಯಾರತ್ರ ಜಗಳಕ್ಕೆ ಹೋಗುವಲ್ಲ, ಜಗಳ ಗಂಟಿ ಕಲಾವಿದ ನಾನಲ್ಲ. ಮತ್ತೆ ರಂಗಸ್ಥಳದಲ್ಲಿ ಯಾವ್ದಾದ್ರು ಸಣ್ಣ ಕಲಾವಿದ ಬಂದ್ರೆ ಅವನನ್ನ ಮರ್ದನ ಮಾಡುವ ಹವ್ಯಾಸ ನನಗಿಲ್ಲ. ಅವರನ್ನು ಸಂಭಾಳಿಸಿಕೊಂಡ ನಾನು ಈಚೆ ಬರ್ತಿದ್ದೆ. ಅವ ತಪ್ಪಿದ್ರೂ ತೊಂದ್ರೆ ಇಲ್ಲ, ಅದನ್ನು ಅಲ್ಲಿ ಕಾಣಿಸುವುದಿಲ್ಲ, ಈಚೆ ಬಂದು ಹೇಳ್ತಿದ್ದೆ ನಾನು. ಆಮೇಲೆ ಮತ್ತೆ ನನ್ನ 41 ವರ್ಷದ ತಿರುಗಾಟದಲ್ಲಿ ಯಾವ ಕಲಾವಿದರಲ್ಲಿಯೂ ನನ್ನದು ಜಗಳ ಇಲ್ಲ. ಅಂದ್ರೆ ಅಷ್ಟು ಸ್ನೇಹ ಭಾವ. ನಾವಂದ್ರೆ ಒಂದಾಗಿಯೇ ಇದ್ದವ್ರು, ಹಾಗೆ ಯಾವತ್ತು ನಗ್ನಗ್ತಾ ಇರ್ಬೇಕು, ನನಗೆ ತಮಾಷೆ ಬೇಕು. ಚೌಕಿಯಲ್ಲಿ ಆಗ್ಲಿ ರಂಗಸ್ಥಳದಲ್ಲೂ ನಾನು ಗೌರವದ ಪಾತ್ರ ಮಾಡ್ಕೊಂಡು ಹೋದ್ರು ನನಗೆ ತಿಳಿ ಆಚೆ ಬೇಕು, ಮಧ್ಯೆ ಒಂದು ಚೂರಾದ್ರು. ಇಲ್ಲದ ನನಗೆ ಆಗುದಿಲ್ಲ ಅದು. ಹಾಗೆ ಮಾಡ್ತಿದ್ದೆ ನಾನು, ಯಾರತ್ರ ಜಗಳ ಇಲ್ಲ. ಬಹಳ ಸಂತೋಷದ ಆ 41 ವರ್ಷದ ತಿರುಗಾಟ ಹೇಳುದು, ನಾವು ಒಂದು ಮನೆಯಲ್ಲಿರುವ ಒಂದು ಸಂಸಾರ ಜೊತೆಲಿ ಹೇಗೆ ನಾವು ಬೆರೆಯಿತ್ತು ಅಂತ ಒಂದು ಇದು. ಸ್ತ್ರೀ ವೇಷಕ್ಕೆ ಬರುವಂತಹ ಸಂದರ್ಭದಲ್ಲಿ ಸ್ತ್ರೀ ವೇಷದವರ ಸಪೋರ್ಟ್ ಅಥವಾ ಸ್ತ್ರೀ ವೇಷದ ಹೀಗೆ ಆಗ್ಬೇಕು, ಈ ರೀತಿಯ ಸ್ತ್ರೀ ವೇಷದವರ ರೀತಿ ಆಗ್ಬೇಕು ಅನ್ನುವಂತಹ ಹಂಬಲ ಇದ್ದಿತ್ತ ನಿಮ್ಗೆ ಯಾರದಾದ್ರು? ಹೌದು. ಅಂದ್ರೆ ನನಗೆ ಹೆಚ್ಚಾಗಿ ರಾಮನಗರವ್ರ ಬಗ್ಗೆ ಭಯಂಕರ ಒಲವು. ಅವ್ರ ವೇಷ ಅಂದ್ರೆ ಆಯ್ತು ನನಗೆ. ಕೊನೆಗೂ ಎಲ್ಲ ಹೇಳಿದ್ರು, ಊರ್ನವರು ಎಲ್ಲ ಹೇಳಿದ್ರು ಸೇಮ್. ಅಂದ್ರೆ ಈಗ ಮೊನ್ನೆ ಅವರು ನಮ್ಮ ಪ್ರೊಫೆಸರ್ ಉದಯ್ ಶೆಟ್ರು ಬೆಂಗಳೂರು ಸನ್ಮಾನದಲ್ಲಿ ಮಟ್ಪಾಡಿಯರ ವಿಚಾರಕ್ಕೆ ಅವ್ರ ಎಂತದ್ದು ಹೋದವ್ರು ಹೇಳಿದ್ದೆ ಅಂತ ಅದು ಕೊನೆಗೆ ರಾಮನಗರವ್ರ ಮಟ್ಟಿ ಏನಿದ್ರು ಆ ವರ್ಷ ದಿವಾಕರ್ ಹತ್ರ ಮಾತ್ರ, ಮತ್ತೆ ಬೇರೆ ಯಾರತ್ರೂ ಇಲ್ಲ ಅಂತ. ನಮ್ಗೆ ಬೇರೆ ಏನೂ ಸಿಗುದು ಬೇಡ ಅಂತ ಒಂದು ಮಾತು ಸಿಕ್ಕಿದ್ರೆ ಸಾಕು, ನಮ್ಗದೇ ಹೆಮ್ಮೆ ಅಷ್ಟೇ. ಅಲ್ಲ, ಅದರಿಂದ ಮತ್ತೇನ್ ಬೇಕು ನಮ್ಗೆ? ನಾವು ಇಷ್ಟು ವರ್ಷ ತಿರುಗಾಟ ಮಾಡಿದ್ದಕ್ಕೆ ಅಂತ ಒಂದು ಹೆಸರು ಸಿಕ್ಕಿದ್ರೆ ಸಾಕಲ್ಲ. ನನಗೆ ಮುತ್ತಿನ ತುರಾಯಿ ಸಿಕ್ಕಿದಾಗ ಆಯ್ತದ. ಆಮೇಲೆ ಕೊನೆಗೆ ಹೌದು, ವೇಷ ದೊಡ್ಡ ಕಲಾವಿದರೊಟ್ಟಿಗೆಲ್ಲ ಆಗಿದೆ, ಚಿಟ್ಟಾಣಿಯವ್ರ ಜೊತೆಲ್ಲ ಆಯ್ತು, ಮಾಮಲೆಡ್ಡಿಯವ್ರ ಜೊತೆಲ್ಲ ಆಯ್ತು. ನನ್ಗೆ ಬಹಳ ಸಂತೋಷದ, ಅಂದ್ರೆ ನಾನು ಏನು ಭಾಷಾಗಾರನೋ ಅಥವಾ ನಾನು ಏನು ಕುಣಿತದಾರನೋ ಅದಲ್ಲ, ನನಗೆ ಅಂತ ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲಿ ನನ್ನ ತಿರುಗಾಟ ಆಗಿದೆಯಲ್ಲ, ಇದು ನನ್ನ ಸುಯೋಗ. ಅದರಲ್ಲಿಯೂ ಕೂಡ ವೈಕುಂಠ ನಾಯ್ಕರು ಬಾಜ್ಕರ್ ಮೇಳ ಕರ್ಕೊಂಡು ಹೋದ್ದೆ ಅವರು, ಅವ್ರ ಜೊತೆಲಿ ತಿರುಗಾಟ ಆಗಿದೆ ಅಂತಂದ್ರೆ ನನಗೆ ಇನ್ನೆಂತದ್ದು ಅದ್ಭುತ. ಹೌದು, ಆ ವೈಕುಂಠ ನಾಯ್ಕರು ಅಂದ್ರೆ ಈಗಲ್ಲ, ಮೊದ್ಲಿಂದ ಅವರು ಹೆಮ್ಮೆಯ ಕಲಾವಿದ್ರು. ಅವ್ರ ಜೊತೆ ಇಲ್ಲಿ ತಿರುಗಾಟ ಆಗಿದೆ ಅಂತ ಹೇಳಿದ್ರೆ ನನ್ನ ಭಾಗ್ಯ ಅಲ್ವ ಅದು. ಅದೇ ರೀತಿ ನಿಮ್ಗೆ ಖುಷಿ ಕೊಟ್ಟಂತಹ ನಿಮ್ಮ ಪಾತ್ರ ಮತ್ತು ಮಾಡ್ಬೇಕು, ಇದನ್ನ ನಾನು ಮಾಡ್ಬೇಕು ಎನ್ನುವಂತಹ ಪಾತ್ರ ಇದ್ದದ್ದು ಆದ್ರೆ ಯಾವ್ದದು? ನನಗೆ ಅಭಿಮನ್ಯು ಕಳಗದ ಸುಭದ್ರೆ, ರತಿ ಕಲ್ಯಾಣದ ದ್ರೌಪದಿ, ಆಮೇಲೆ ಇದು ಶಶಿಪ್ರಭೆ, ಹೀಗೆ ಅಂದ್ರೆ ಮೀನಾಕ್ಷಿ ಕಲ್ಯಾಣದ ಮೀನಾಕ್ಷಿ ಅಂದ್ರೆ ನನಗೆ ಮೊದ್ಲು ಬಹಳ ಇಷ್ಟ, ಈಗ ಆಗುದಿಲ್ಲ. ಈಗ ನನಗೆ ಕುಣಿಲಿಕ್ಕೂ ಆಗುದಿಲ್ಲ, ಪದ್ಯ ಎತ್ಗಡಿ ಮಾಡ್ಲಿಕ್ಕೂ ಆಗುದಿಲ್ಲ, ಉಪ್ಸ ಬರೋದು. ಅದ ಬಹಳ ಇಂಟ್ರೆಸ್ಟಿಂಗ್ ಅದು. ನಾನು ಜೋಡಾಟದಲ್ಲೆಲ್ಲ ಸೌಕೂರಿಗೂ ಅಮೃತೇಶ್ವರಿಗೂ ಜೋಡಾಟ ಆಯ್ತು. ಮೊದಲು ಸೈರೇಂದ್ರಿ ಮಾಡಿ ಕೊನೆಗೆ ಮೀನಾಕ್ಷಿ ನನ್ನದ್ದು. ಅದರಲ್ಲೂ ರೈಸಿದೆ. ಅದನ್ನು ಕೂಡ ನಮ್ಮ ಹಳ್ಳಾಡಿ ಜಯರಾಮ್ ಶೆಟ್ಟರವರು ಮತ್ತೆ ಇವರೆಲ್ಲ ದೇವತಾರ ಹೋಗಿ ಹೇಳಿದ್ರು, ಗೆದ್ದು ಬಂದದ್ದೇ ಅವನು ಅಂತ. ಅದ್ಭುತ ಆಯ್ತು. ಜೋಡಾಟದಲ್ಲಿ ಅದೇ ಜೋಡಾಟದ್ದೇ, ಜೋಡಾಟದ್ದೇ. ಸೌಕೂರಿಗೂ ನಮ್ಗ ಬಸೂರಲ್ಲಿ ಗೆದ್ದು ಬಂದವ ಅವ ಒಬ್ರೆ. ಆಚೆ ಸೈರೇಂದ್ರಿ ಮಾಡಿದವರು ಪಟ್ಪಂತ ತಕೊಂಡು ಹೋದ್ರು. ನಾನು ಈಚೆ ಇದ್ದೆ. ಇವ್ರು ಯಾಕೆ ಹೊಡ ತಕೊಂಡು ಹೋಗ್ತಾ ಇದ್ರಲ್ಲ ಸೈರೇಂದ್ರಿ ಮಾಡ್ಕೊಂಡು. ನಾನು
ಏನೆಂಬೆ ದ್ರುಪದಜೆಯ ಬರವನೀಗ ಮೀನಕೇತನ ನಾನೇ ಎಂದದಿ ಮಾನಿನಿ ಮಣಿ ಬಂದಳು ಹೇಳುವ ಪದ್ಯಕ್ಕೆ ಏನೆಮ್ಮೆ ಅಂತ ಹೇಳುವಾಗ ನಾನು ಟಪ್ಪ ಹೋದೆ. ಎರಡು ಕೈ ಹೀಗೆ ಮೇಲೆ ಎತ್ಕೊಂಡು ನಿಂತೆ. ಆಚೆ ಕೊಡ ಹೋಯ್ತು. ಆಗ ಇಡೀ ಪ್ರೇಕ್ಷಕರು ಪೂರ್ಣ ಈಚೆ ತಿರ್ಕೊಂಡು ಚಪ್ಪಾಳೆ ತಟ್ಟಿದ್ರು ನನಗೆ. ಈಗ ಅಲ್ಲಿ ಹೋಗುವಾಗ ಆಗ ಹೋಗುದಲ್ಲ, ಕೊಡ ಯಾಕೆ? ಮಧು ತರ್ಲಿಕ್ಕೆ ಹೋಗುದು ಕೊನೆಗೆ ಅಲ್ವಾ? ಅಲ್ಲಿ ಕೊಡದ ಅವಶ್ಯಕತೆ ಇಲ್ಲ. ಅಂದ್ರೆ ಆಗ ನನ್ನ ಕಲ್ಪನೆ, ಅದು ಯಾರು ಹೇಳಿಕೊಟ್ಟದ್ದಲ್ಲ. ಅದು ಎಷ್ಟರ ಮಟ್ಟಿಗೆ ಸರಿಯೋ ಎಷ್ಟರ ಮಟ್ಟಿಗೆ ತಪ್ಪು ನನಗಂತೂ ಗೊತ್ತಿಲ್ಲ. ಒಟ್ಟಾಗಿ ಜಯಿಸ್ಬೇಕು ಅನ್ನೋ. ಹೌದು. ಅಂದ್ರೆ ನಾನು ಕತೆಗೆ ಲೋಪ ಆಗಬಾರ್ದು ಆ ತರ ಮಾಡಿದ್ದು. ನಿಮಗೆ ಇಷ್ಟವಾಗುವಂತಹ ನಿಮ್ಮ ಹಿರಿಯರ ವೇಷ? ನನಗೆ ಹಿರಿಯರ ವೇಷದ ಒಳಗೆ ಸ್ತ್ರೀ ವೇಷದಲ್ಲಿ ಒಂದು ಎಮ್ಮೆ ನಾಯಕರು, ಆಮೇಲೆ ನನಗೆ ವೈಕುಂಠ ನಾಯಕರು. ನಾನು ಎಲ್ಲಿಯಾದ್ರೂ ಆಟ ನೋಡೋದಿದ್ರೆ ಅವ್ರದ್ದೆಲ್ಲ ಇದ್ರೆ ನೋಡ್ತೆ. ಮತ್ತೆ ರಾಮನಾಯಕಿ ಅವರು, ಸಿರಳಿಗೆ ಭಾಸ್ಕರ್ ಜೋಶಿ ಅವ್ರದ್ದು ಕಾಣ್ತಿದ್ದೆ ನಾನು. ಬಹಳ ಚಂದ ವೇಷ. ಮತ್ತೆ ಅವ್ರ ವೇಷದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ, ಆಚೆ ಈಚೆ ಹೋಗುದಿಲ್ಲ. ಅವ್ರದ್ದು ಕಾಣ್ತಿದ್ದೆ. ಮತ್ತೆ ಈಗ ತುಂಬಾ ಜನ ಇದ್ರು,